ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಫ್ರೆಶ್ ಆಗಿ ಹುರುಳಿ ಜುಣ್ಕ ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ಅರೌಂಡ್ ಒಂದು 10 kg ಆಗೋಷ್ಟು ಜುಣ್ಕ ಪೌಡರ್ನ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಹುರುಳಿ ಕಾಳನ್ನು ಚೆನ್ನಾಗಿ ಹುರಿದು ಇಟ್ಕೋಬೇಕು. ಹುರುಳಿಕಾಳು ಸ್ವಲ್ಪ ಗಟ್ಟಿ ಇರುತ್ತೆ ಕಾಳು, ಅದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಅದು ಚಟಪಟ ಅಂತ ಅನ್ನುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಅದು ಬಿಸಿ ಇದ್ದಾಗಲೇ ಈ ರಾಗಿ ಬೀಸೋ ಕಲ್ಲಿರುತ್ತೆ ನೋಡಿ, ಅದಕ್ಕೆ ಹಾಕಿ ಬೇಳೆ ಮಾಡ್ಕೋಬೇಕು. ಆ ಬೇಳೆ ಮಾಡ್ಕೊಂಡಿರೋವಂಥ ಕಾಳನ್ನು ಈ ರೀತಿ ಸಿಪ್ಪೆ ಸಪ್ರೇಟು, ಬೇಳೆ ಸಪ್ರೇಟ್ ಮಾಡ್ಕೋಬೇಕು. ನೀವು ಹಿಂದಿನ ಕಾಲದವ್ರ ಥರ ಇದು ಮೊರದಲ್ಲಿ ಕೇರ್ತಾರೆ ನೋಡಿ, ಆ ಥರನಾದರೂ ಮಾಡ್ಬೋದು. ಇಲ್ಲಿ ನಾವು ಈ ರೀತಿ ಗಾಳಿಗೆ ಸಿಪ್ಪೆ ಎಲ್ಲ ಒಂದು ಕಡೆ ತೂರ್ಕೊಳ್ಳುತ್ತೆ, ಗಟ್ಟಿ ಬೇಳೆ ಎಲ್ಲ ಒಂದು ಕಡೆ ಆಗುತ್ತೆ. ಸೊ ಈ ರೀತಿ ನಾವು ಮಾಡ್ತೀವಿ. ಸೊ ಈ ರೀತಿ ಬೇಳೆನ ಸಪ್ರೇಟ್ ಮಾಡ್ಕೋಬೇಕು. ಅರೌಂಡ್ ಒಂದು 10 kg ನೀವು ಹುರುಳಿಕಾಳು ತೊಗೊಂಡ್ರೆ ಈ ಬೇಳೆ ಎಲ್ಲ ಸಪ್ರೇಟ್ ಆದಾಗ ನಿಮಗೆ ಒಂದು 8 kg ಆಗೋಷ್ಟು, 1 kg ಸಿಪ್ಪೆಗೆ ಹೋಗಿಬಿಡುತ್ತೆ. ಸೊ ಈ ರೀತಿ ಬೇಳೆ ಮಾಡ್ಕೊಂಡಿದ್ದದನ್ನು ಮತ್ತು ಅದಕ್ಕೆ ಜೀರಿಗೆ ಮತ್ತು ಧನಿಯಾ, ಒಣಮೆಣಸು, ಅರಿಶಿಣ, ಕಾಳುಮೆಣಸು ಇವಿಷ್ಟನ್ನು ಹಾಕ್ಬಿಟ್ಟು ಮಿಲ್ ಮಾಡಿಸಿ ಇಟ್ಕೊಬೇಕು. ಸೊ ಅದು ಹುರುಳಿ ಜುಣ್ಕದ ರೆಸಿಪಿ ಆಗುತ್ತೆ. ಅದರಿಂದ ನಾನು ಹೇಗೆ ಜುಣ್ಕ ಮಾಡೋದು ಅಂತ ಈಗ ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನೆನ್ನೆ ನನಗೆ ತುಂಬ ಆರ್ಡರ್ಸ್ ಬಂದಿತ್ತು, ಅದನ್ನು ಸಹ ಖಾಲಿ ಆಗೋಗಿತ್ತು. ಒಬ್ಬೊಬ್ಬರು ಅರ್ಧ kg ಆಗೋಷ್ಟು ಕೇಳಿದ್ರಿ, ಹಾಗಾಗಿ ನಾನು ಒಂದು 10 kg ಆಗೋಷ್ಟು ಫ್ರೆಶ್ ಆಗಿ ರೆಡಿ ಮಾಡಿಸಿ ಇಟ್ಟಿದ್ದೀನಿ. ನೀವೇನಾದರೂ 2-3 ಜನ ಫ್ಯಾಮಿಲಿ ಅಥವಾ 4 ಮೆಂಬರ್ಸ್ ಫ್ಯಾಮಿಲಿ ಆಗಿದ್ದರೆ ಅರ್ಧ kg ನಿಮಗೆ ಆಲ್ಮೋಸ್ಟ್ 1 ಇಯರ್ ತನಕ ಬರುತ್ತೆ. ಆ್ಯಂಡ್ ಇದು ಯಾವುದೇ ರೀತಿ ಹುಳ ಬರೋದಿಲ್ಲ, ಯಾಕೆಂದರೆ ನಾವು ಖಾರದ ಪುಡಿ ಹೇಗೆ ನಾವು ಮಾಡಿಸಿಟ್ಕೊಳ್ತೀವಿ ವರ್ಷಾನುಗಟ್ಲೆ, ಅದೇ ರೀತಿಯಲ್ಲೇ ಹುರುಳಿ ಜುಣ್ಕದ ಪೌಡರ್ಗೆ ಯಾವುದೇ ರೀತಿ ಹುಳ ಆಗೋದು ಆ ರೀತಿಯೆಲ್ಲ ಏನೂ ಇಲ್ಲ. ನೆನ್ನೆಗೆ ಸುಮಾರು ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು, ಒಂದು 3 kg ಆಗೋಷ್ಟು ಬೇಕಾಗಿತ್ತು ನನಗೆ. ಹಾಗಾಗಿ ಬರೀ 3 kg ಹೇಗೆ ಮಾಡಿಸೋದು ಅಂದ್ಬಿಟ್ಟು 10 kg ಆಗೋಷ್ಟನ್ನು ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಅದೇ 10 kg ಹುರುಳಿಕಾಳು ತೊಗೊಂಡ್ರೆ ಅದರಲ್ಲಿ ಸಿಪ್ಪೆ ಎಲ್ಲ ಹೋಗಿ ಒಂದು kg ಸಿಪ್ಪೆಗೆ ಹೋಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಸಾಮಾನೆಲ್ಲ ಹಾಕ್ತೀವಿ ನೋಡಿ, ಒಂದು 9 kg ಆಗುತ್ತೆ ಕರೆಕ್ಟಾಗಿ. ಸೊ ಫ್ರೆಶ್ ಆಗಿ ಮಾಡಿಸಿರೋದ್ರಿಂದ ಬಿಸಿ ಬಿಸಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದನ್ನೇ ಪ್ಯಾಕ್ ಮಾಡಿ ನಾನು 3 kg ಆಗೋಷ್ಟು ನೆನ್ನೆ ಒಂದಷ್ಟು ಜನಕ್ಕೆ ಡಿಸ್ಪ್ಯಾಚ್ ಮಾಡಿದ್ದಾಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು. ತಿಂಡಿಗೆ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ನನಗಂತೂ ಫೇವ್ರೆಟ್ ರವೆ ಇಡ್ಲಿ. ಹಿತೈಷ್ ಕೂಡ ಮೈಸೂರಲ್ಲಿದ್ದಾನೆ, ಅವನಿಗಿಷ್ಟನೇ ಇಲ್ಲ ರವೆ ಇಡ್ಲಿ. ಅವನಿಗಿಷ್ಟ ಇಲ್ಲ ಅಂತ ನಾನು ಮಾಡೋಕ್ಕೇ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಅವನಿಲ್ವಲ್ಲ ತಿಂಡಿಗೆ, ಮೈಸೂರಲ್ಲಿದ್ದಾನಲ್ವ, ನನಗೆ, ಪ್ರದೀಪ್ಗೆ, ಹಾಗೆ ನಮ್ಮ ಮನೆಯವ್ರಿಗೂ ಒಬ್ಬರು ಹೆಲ್ಪರ್ ಬರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಸೇರಿಸಿ ನಾನಿಲ್ಲಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. 2.5 ಕಪ್ ಆಗೋಷ್ಟು ರವೆನ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆ ಹುರಿದು ಆರಿರೋವಂಥ ರವೆಗೆ ಗ್ರೀನ್ ಚಿಲ್ಲಿ ಬರುತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಸೋಡಾ ಪುಡಿ ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ತುಂಬ ಗಟ್ಟಿಯಾದಂಗೆ ಆಗ್ಬಿಡುತ್ತೆ. ಈನೋ ಹಾಕ್ಕೋಬೋದು, ನಾನಿಲ್ಲಿ ಸೋಡಾನೇ ಹಾಕಿದ್ದೀನಿ. ಉಪ್ಪು, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಂಪ್ಲೀಟಾಗಿ ನಾನಿಲ್ಲಿ ಮೊಸರಲ್ಲೇ ಫಸ್ಟ್ ಕಲಿಸ್ತಾ ಇದ್ದೀನಿ. ಫಸ್ಟ್ ನಾವು ಮೊಸರಲ್ಲೇ ಕಲಿಸ್ಬೇಕು. ನೆಕ್ಸ್ಟ್ಗೆ ನೀವು ಇದು ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಕಲಿಸ್ಕೊತೀವಿ ನೋಡಿ ಲಿಕ್ವಿಡ್ ಹಾಕಿ, ಆವಾಗ ಬೇಕಾದ್ರೆ ನೀರನ್ನು ಹಾಕ್ಕೋಬೋದು. ಮೊಸರು ಸ್ವಲ್ಪ ಹುಳಿ ಇದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಹದದಲ್ಲಿ ಕಲಸಿ ಅದನ್ನು ಒಂದು 10 ನಿಮಿಷ ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ರವೆ ಅರಳ್ಕೋಬೇಕು ಅದು. ಅಷ್ಟರಲ್ಲಿ ಅದಕ್ಕೊಂದು ನೀರು ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು 8 ಹಸಿರು ಮೆಣಸಿನ್ಕಾಯಿನ ಹಾಕಿಬಿಟ್ಟೆ. ಇವತ್ತು ಗೊತ್ತೇ ಆಗಲಿಲ್ಲ. ಹಾಗೆಯೇ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಮತ್ತು ಇದಕ್ಕೆ ಹುರ್ಗಡ್ಲೆ ಜಾಸ್ತಿ ಹಾಕಿದ್ದೀನಿ. ಬೇಸಿಕಲಿ ಇದು ಹುರ್ಗಡ್ಲೆ ಚಟ್ನಿ, ತುಂಬ ಹುರ್ಗಡ್ಲೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಈ ಬೇಸಿಗೆನಲ್ಲಿ ನೀವೇನಾದರೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸೋದಿದ್ರೆ ಆಫೀಸ್ಗಳಿಗೆ, ಆವಾಗ ಕೆಡಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪನ್ನ ಹಾಕಿ ಈ ರೀತಿ ಫಸ್ಟಿಗೆ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಕೊನೆಯದಲ್ಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಜಸ್ಟ್ ಒಂದು 2 ಪಲ್ಸ್ ಮಾಡಿದ್ರೆ ಆಯಿತು. ಮಧ್ಯೆ ಅದು ಕೊತ್ತಂಬರಿ ಸೊಪ್ಪುಗಳು ಕಾಣಿಸ್ಬೇಕು ಚಟ್ನಿನಲ್ಲಿ, ಆವಾಗ ಚೆಂದ ಅದು. ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು. ಸೊ ಇವಾಗ ನೀರು ಚಟ್ನಿ ರೆಡಿ. ಇದಕ್ಕೊಂದು ಮೇಲೊಗ್ಗರಣೆ, ಬರೀ ಸಾಸಿವೆ ಒಗ್ಗರಣೆ ಹಾಕ್ಕೊಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಎಲ್ಲ ಥರದಕ್ಕೂ ಸೆಟ್ ಆಗುತ್ತೆ. ನೀವೇನಾದರೂ ಚಿತ್ರಾನ್ನಕ್ಕೆಲ್ಲ ಕೆಲವೊಬ್ಬರು ನೀರು ಚಟ್ನಿ ಮಾಡ್ಕೊತಾರೆ ನೋಡಿ, ಅದಕ್ಕೂ ಚೆನ್ನಾಗಿರುತ್ತೆ. ಚಿತ್ರಾನ್ನ, ಪುಳಿಯೋಗರೆ ಮತ್ತು ರೈಸ್ ಬಾತು, ಸೆಟ್ ದೋಸೆಗಳಿಗೆ, ಈ ರೀತಿ ಇಡ್ಲಿ, ರವೆ ಇಡ್ಲಿ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಿಮಗೆ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಅದು ಸೇಮ್ ರೆಸಿಪಿ ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು.
ಒಂದು 10 ನಿಮಿಷ ಆದಮೇಲೆ ಇಲ್ಲಿ ರವೆ ಚೆನ್ನಾಗಿ ಅರಳ್ಕೊಂಡಿದೆ, ಗಟ್ಟಿಯಾಗಿದೆ ಮೊದಲು ಕಲಸಿದ್ದಕ್ಕಿಂತನೂ. ಸೊ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ಇಡ್ಲಿ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ರವೆ ಇಡ್ಲಿ ಹಿಟ್ಟು. ತುಂಬ ತೆಳು ಮಾಡ್ಕೊಬಿಟ್ರೆ ಒಂಥರ ಪಿಚ್ಚ ಅಂದಂಗೆ ಆಗುತ್ತೆ ರವೆ ಇಡ್ಲಿ ಬೆಂದ ಮೇಲೆ. ಆ್ಯಂಡ್ ತುಂಬ ಹೋಟೆಲ್ ಥರ ಬೇಕು ನಿಮಗೆ ಮರಳಾಗಿ ಅಂತ ಅಂದರೆ ಸೋಡಾ ಜಾಸ್ತಿ ಹಾಕಬೇಕಾಗತ್ತೆ. ಸೋಡಾ ಜಾಸ್ತಿ ಹಾಕಿದ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಹೆಲ್ತ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಸೊ ಒಂದು ಪಿಂಚ್ ಸೋಡಾ ಸಾಕು ಒಂದು ಹೊತ್ತಿಗೆ ತಿನ್ನೋದಕ್ಕಲ್ವ, ಅದಕ್ಕೆಲ್ಲ ಸೋಡಾ ಹಾಕಿ ಎಲ್ಲ ಯಾರು ಮಾಡ್ತಾರೆ. ಆ್ಯಂಡ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಅಷ್ಟೇ ಮನೆಯಲ್ಲಿ. ಹಾಗಂಥೇಳಿ ಸೋಡಾ ಹಾಕಿದ್ರೆ ನಿಮಗೇನೆ ಹೆಲ್ತ್ ಬೆನಿಫಿಟ್ಸ್ ಅಷ್ಟು ಸಿಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಮೊದಲಾಗಿದ್ದರೆ ಈನೋ ಹಾಕ್ತಾಯಿದ್ದೆ ನಾನು, ಇವಾಗ ಈನೋನೂ ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೀನಿ. ನೀರು ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದಾದ ನಂತರ ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ರವೆ ಇಡ್ಲಿ ಬ್ಯಾಟರ್ನ ತುಂಬಿಟ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ ಅಂತ ನಾನು ಸ್ವಲ್ಪ ದಪ್ಪ ಜಾಸ್ತಿ ಹಾಕಿದ್ದೀನಿ ರವೆ ಇಡ್ಲಿ ಬ್ಯಾಟರು. ಇವಾಗ ಒಂದು 15 ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಕುಕ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಬೆಂದಿರುತ್ತೆ ಅದು. ತುಂಬ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕು ಅಂತೇನಿಲ್ಲ. ರವೆ ಆಲ್ರೆಡಿ ಹುರಿದಿರ್ತೀವಿ ಅಲ್ವಾ, ಒಂದು ಸ್ವಲ್ಪ ಅದು ಹೊಂದ್ಕೊಳ್ಳೋ ರೀತಿಯಲ್ಲಿ ಸ್ಟೀಮ್ ಆದರೆ ಸಾಕು. ಒಂದು 15 ನಿಮಿಷ ಆದ ನಂತರ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಮುಟ್ಟಿ ನೋಡಿ, ಕೈಗೆ ಏನು ಅಂಟ್ತಾ ಇಲ್ಲ ಅಂತ ಅಂದರೆ ರವೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂಥೇಳಿ. ಸೊ ಬಿಸಿ ಇರೋವಂಥ ರವೆ ಇಡ್ಲಿ ಪ್ಲೇಟ್ಸಿಂದ ಇಡ್ಲಿನ ಈ ರೀತಿ ಸ್ಪೂನ್ನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ತೆಗೆದುಬಿಟ್ರೆ ಆಯಿತು. ನೀಟಾಗಿ ಬರುತ್ತೆ. ಕೆಲವೊಬ್ಬರಿಗೆ ರವೆ ಇಡ್ಲಿ ಇಷ್ಟ ಆಗಲ್ಲ, ಆದರೆ ನನಗೆ ತುಂಬಾ ಇಷ್ಟ. ನೀವು ಬೇಕಾದ್ರೆ ಇಡ್ಲಿ ಪ್ಲೇಟ್ಸಿಗೆ ಕೆಳಗಡೆ ಗಾರ್ನಿಷ್ ಎಲ್ಲ ಮಾಡ್ಕೋಬೋದು. ಸ್ವಲ್ಪ ಕಾಯಿ ತುರಿ, ಗೋಡಂಬಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸ್ವಲ್ಪ ಹಾಕಿ ಅದ್ರ ಮೇಲೆ ಈ ರವೆ ಇಡ್ಲಿ ಬ್ಯಾಟರ್ನ ಹಾಕಿಬಿಟ್ಟು ನೀವು ರವೆ ಇಡ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಡ್ತಾರೆ, ಬಟ್ ನನಗೆ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ರೇ ಇಷ್ಟ ಆಗುತ್ತೆ. ಸೊ ಇವತ್ತಿನ ತಿಂಡಿ ಹೀಗಿತ್ತು ನಮ್ಮ ಮನೆಯಲ್ಲಿ. ರವೆ ಇಡ್ಲಿ ಜೊತೆಗೆ ನೀರು ಚಟ್ನಿ, ಸ್ವಲ್ಪ ಕ್ಯಾರೆಟ್ ಸಲಾಡು. ಕೆಲವೊಬ್ಬರು ಚಿರೋಟಿ ರವೆನ ಯೂಸ್ ಮಾಡ್ತಾರೆ ರವೆ ಇಡ್ಲಿಗೆ. ನಾನಿಲ್ಲಿ ಮೀಡಿಯಮ್ ರವೆನ ಯೂಸ್ ಮಾಡಿದ್ದೀನಿ. ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತಾರೆ ನೋಡಿ, ಅದನ್ನು ಯೂಸ್ ಮಾಡಿದ್ದೀನಿ. ಇಲ್ಲ ನೀವು ಅರ್ಧ ಮೀಡಿಯಮ್ ರವೆ ಹಾಕ್ಕೊಂಡು ಇನ್ನರ್ಧ ಚಿರೋಟಿ ರವೆ ಆ ರೀತಿನಾದ್ರೂ ಸಹ ಮಿಕ್ಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾನು ರವೆ ಇಡ್ಲಿಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ತೀನಿ, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಚಟ್ನಿ ಅಂತೂ ನಾನು ಮೊದಲೇ ಹೇಳಿದಾಗೆ 8 ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೆ ಇವತ್ತು, ಗೊತ್ತೇ ಆಗಲಿಲ್ಲ. ಆ್ಯಂಡ್ ತುಂಬ ಖಾರ ಆಗೋಗಿತ್ತು. ಫಸ್ಟ್ ಟೈಮ್ ನನಗೆ ಒಂದು ಬೈಟಲ್ಲಿ ಗೊತ್ತಾಗಲಿಲ್ಲ, ಸೆಕೆಂಡ್ ಬೈಟ್ಗೆ ನಂಗೆ ಸ್ವಲ್ಪ ಖಾರ ಆಗಿಬಿಟ್ರೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಬಿಕ್ಕಳಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೂ ಹಾಗೇನಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹುರುಳಿ ಜಿನ್ಕಾಯಿ ಪೌಡರ್ ಆಗಿರ್ಬೋದು, ಯಾವುದೇ ಪ್ರೋಟೀನ್ ಪೌಡರು, ರಾಗಿ ಮಾಲ್ಟ್ಸ್ಗಳು, ಯಾವುದೇ ಇದು ಡೇಟ್ಸ್ ಲಡ್ಡು ಅಂತೂ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. 1/4 kg ತೊಗೊಂಡ್ಮೇಲೆ ಅರ್ಧ kg ಆರ್ಡರ್ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ನಮ್ಮ ಮನೆಯಲ್ಲಿ ಬಾಣಂತಿ ಇದ್ದಾರೆ ಮೇಡಮ್, ಅಂಟು ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಡಿ ನಮಗೆ ಅಂತಲೂ ನನಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ಇದುವರೆಗೂ ಒಂದು ಏನು ಪ್ರಾಡಕ್ಟ್ ತೊಗೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಅಂಥ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್. ಯಾರಿಗೂ ಏನು ಮೋಸ ಅಂತ ಆಗಲ್ಲ, ಎಲ್ಲ ಬಂದು ತಲುಪುತ್ತೆ.